ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. 25 ಜುಲೈ 2026ನ ಮೊದಲ ಆರ್ಟಿಕಲ್ ಈಸ್ಟ್ ಏಷ್ಯಾ ಸಮಿಟ್. ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ರೀಸೆಂಟಾಗಿ 21st ಈಸ್ಟ್ ಏಷ್ಯಾ ಸಮಿಟ್ ಆಯಿತು. ಎಲ್ಲಿ ಅಂತಂದರೆ ಮನಿಲಾ ಆಯಿತು. ಅಲ್ಲಿ ಇಂಡಿಯಾ ಏನು ಎಂಫಸೈಸ್ ಮಾಡ್ತಂದರೆ, ಇಂಡಿಯಾ ಎಂಫಸೈಸ್ಡ್ ಗ್ಲೋಬಲ್ ಮ್ಯಾರಿಟೈಮ್ ಚಾನಲ್ಸ್ ಮಸ್ಟ್ ರಿಮೇನ್ ಸೇಫ್ ಆ್ಯಂಡ್ ಅನ್ಇಂಪಿಡೆಂಟ್ ಅಂತ ಹೇಳ್ತಾರೆ. ಸೊ ನಾರ್ಮಲಿ ಗ್ಲೋಬಲ್ ಚಾನಲ್ಸ್ ಅಂದರೆ ಮಲಕ್ಕಾ ಸ್ಟ್ರೇಟ್ ಆಗಿರ್ಬೋದು, ಸ್ಟ್ರೇಟ್ ಆಫ್ ಹಾರ್ಮೋಸ್ ಆಗಿರ್ಬೋದು, ಬಾಬೆಲ್ ಮಂದೇಬ್ ಆಗಿರ್ಬೋದು, ಇದ್ರ ಬಗ್ಗೆ ಇಂಡಿಯಾದವರು ಕನ್ಸರ್ನ ರೈಸ್ ಮಾಡಿದರು. ಸೊ ವಾಟ್ ಈಸ್ ಈಸ್ಟ್ ಏಷ್ಯಾ ಸಮಿಟ್ ಅಂದರೆ, ಇಟ್ ಈಸ್ ಇಂಡೋ ಪೆಸಿಫಿಕ್ ರೀಜನ್ಸ್ ಪ್ರೀಮಿಯರ್ ಫೋರಮ್ ಫಾರ್ ಸ್ಟ್ರಾಟಜಿಕ್ ಡೈಲಾಗ್. ಸೊ ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್ ಇಲ್ಲಿ ಬರುವಂಥ ಎಲ್ಲ ಕಂಟ್ರೀಸ್ ನಡುವೆ ಒಂದು ರೀತಿಯಾದಂಥ ಡೈಲಾಗ್ ಮತ್ತು ಡಿಬೇಟ್ ಮಾಡೋದಕ್ಕೋಸ್ಕರ ಇರುವಂಥ ಒಂದು ಫೋರಮ್ ಇದು. ದ ಓನ್ಲಿ ಲೀಡರ್ ಲೆಡ್ ಫೋರಮ್ ಆಟ್ ವಿಚ್ ಆಲ್ ದ ಕೀ ಇಂಡೋ ಪೆಸಿಫಿಕ್ ಪಾರ್ಟ್ನರ್ಸ್ ಮೀಟ್ ಟು ಡಿಸ್ಕಸ್ ಪೊಲಿಟಿಕಲ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಎಕನಾಮಿಕ್ ಚಾಲೆಂಜಸ್ ಇನ್ ದ ರೀಜನ್ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಓನ್ಲಿ ಲೀಡರ್ ಲೆಡ್ ಫೋರಮ್ ಇದು. ಇಟ್ ವಾಸ್ 2005ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಮೊದಲ ಕನ್ವೀನಿಂಗ್ ಎಲ್ಲಾಗಿತ್ತು ಅಂದರೆ, ಫಸ್ಟ್ ಸಮಿಟ್ಲಾಗಿತ್ತು ಅಂದರೆ ಕೌಲಾಲಂಪುರ್ ಮಲೇಷ್ಯಾದಲ್ಲಾಗಿತ್ತು. ಸೊ ಇವಾಗ ರೀಸೆಂಟಾಗಿ ಮನಿಲಾ ಫಿಲಿಪೈನ್ಸಲ್ಲಾಗಿದೆ. ಕೀ ಫೀಚರ್ಸ್ ಏನಪ್ಪ ಅಂತಂದರೆ, ಇದು ಆಸಿಯಾನ್ ಲೆಡ್ ಫೋರಮ್. ಆಸಿಯಾನ್ ಅಂದರೆ ಆಲ್ ದ ಆಸಿಯಾನ್ ಗ್ರೂಪಿಂಗ್ ಕಂಟ್ರೀಸ್, ಅವರು ಮೇಜರಾಗಿ ಇದರಲ್ಲಿ ಪಾರ್ಟಿಸಿಪೆಂಟ್ಸ್. ಬಟ್ರೆ ಇಂಡಿಯಾ ಬೇರೆ ಬೇರೆ ಅಂತ ದೇಶಗಳು ಕೂಡ ಇದರಲ್ಲಿ. ಸೊ ಚೇರ್ ರೊಟೇಟ್ಸ್ ಆ್ಯನ್ಯುವಲಿ ಅಮಾಂಗ್ ದ ಆಸಿಯಾನ್ ಮೆಂಬರ್ಸ್. ಇದೇನು ಮಾಡುತ್ತಂದರೆ ಡೈಲಾಗ್, ಕೋಆಪರೇಷನ್, ಟ್ರಸ್ಟ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್ನ ಪ್ರಮೋಟ್ ಮಾಡುತ್ತೆ. ಇಟ್ ಈಸ್ ನಾನ್ ಬೈಂಡಿಂಗ್, ವೆರಿ ಇಂಪಾರ್ಟೆಂಟ್, ಕನ್ಸೆನ್ಸಸ್ ಡ್ರಿವನ್, ಮತ್ತು ಇಟ್ ಈಸ್ ಇನ್ಕ್ಲೂಸಿವ್ ಪ್ಲಾಟ್ಫಾರ್ಮ್ ಅಂದರೆ ಎಲ್ಲರನ್ನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡುತ್ತೆ. ಸೊ ಮೆಂಬರ್ಸ್ ಟೋಟಲಾಗಿ 19 ಇದೆ. ಏಷ್ಯನ್ ಕಂಟ್ರೀಸ್ 11 ಇದೆ, ಅದೆಲ್ಲ ಇದೆ ಇದರಲ್ಲಿ. ಬ್ರೂನೈ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮ್ಯಾನ್ಮಾರ್, ಫಿಲಿಪೈನ್ಸ್, ಸಿಂಗಪೂರ್, ಥೈಲ್ಯಾಂಡ್, ವಿಯೆಟ್ನಾಂ ಆ್ಯಂಡ್ ಲೇಟೆಸ್ಟ್ ಆಸಿಯಾನ್ ಮೆಂಬರ್ ಅಂದರೆ ತಿಮೋರ್ ಲೆಸ್ಟೆ. ಮುಂಚೆ 10 ಇತ್ತಷ್ಟೇ ಏಷ್ಯನ್, ಇವಾಗ 11 ಆಗಿದೆ. ಡೈಲಾಗ್ ಪಾರ್ಟ್ನರ್ಸ್ 9 ಇದೆ, 8 ಇದೆ. ಯಾವುದಂತಂದರೆ ಆಸ್ಟ್ರೇಲಿಯಾ, ಚೈನಾ, ಇಂಡಿಯಾ, ಜಪಾನ್, ನ್ಯೂಜಿಲೆಂಡ್, ರಿಪಬ್ಲಿಕ್ ಆಫ್ ಕೊರಿಯಾ, ರಷ್ಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಇದೆಲ್ಲ ಏನಂದರೆ ಇಂಡೋ ಪೆಸಿಫಿಕಲ್ಲಿ ಬರುವಂಥ ಇಂಪಾರ್ಟೆಂಟ್ ನೇಷನ್ಸ್. ಇವೆಲ್ಲ ಕೂಡ್ಕೊಂಡು ಡೈಲಾಗ್ ಡಿಬೇಟ್ ಮಾಡ್ತಾರೆ. ಸೊ ಇಂಡಿಯಾ ಈಸ್ ಅ ಫೌಂಡಿಂಗ್ ಮೆಂಬರ್ ಆಫ್ EAS, ವೆರಿ ಇಂಪಾರ್ಟೆಂಟ್, ಫೌಂಡಿಂಗ್ ಮೆಂಬರ್ ಕೂಡ ಇದೆ ಇದರಲ್ಲಿ. ಸೊ ಇದರಲ್ಲಿ 6 ಪ್ರಯಾರಿಟಿ ಸೆಕ್ಟರ್ಸ್ ಇದೆ ರೀಜನಲ್ ಕೋಆಪರೇಷನ್ಗೆ. ಒಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಎನರ್ಜಿಗೆ, ಎಜುಕೇಷನ್, ಫೈನಾನ್ಸ್, ಗ್ಲೋಬಲ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಪ್ಯಾಂಡಮಿಕ್ ಡಿಸೀಸ್, ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಆಸಿಯಾನ್ ಕನೆಕ್ಟಿವಿಟಿ. ಸೊ ಇದು 6 ಪ್ರಯಾರಿಟಿ ಏರಿಯಾಸ್ನ ಡಿಸ್ಕಸ್ ಮಾಡ್ತಾರೆ ಇದರಲ್ಲಿ. EAS ಮೀಟಿಂಗ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ, ಆ್ಯನ್ಯುವಲಿ ಮೀಟಿಂಗ್ ಆಗುತ್ತೆ. ಮೊದಲು ಆಗೋದು ಲೀಡರ್ ಸಮಿಟ್. ಲೀಡರ್ಸ್ ಅಂದರೆ ಆ್ಯನ್ಯುವಲಿ ಲೀಡರ್ ಸಮಿಟ್ ಆಗುತ್ತೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಮೀಟ್ ಮಾಡ್ತಾರೆ. ಇಟ್ ಈಸ್ ಯೂಶ್ವಲಿ ಅಕ್ಟೋಬರ್ ಮತ್ತು ನವಂಬರಲ್ಲಿ ಹೋಲ್ಡ್ ಮಾಡ್ತಾರೆ. ಸೆಕೆಂಡ್ ಏನಂದರೆ EAS ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಪೊಲಿಟಿಕಲ್, ಸೆಕ್ಯೂರಿಟಿ ಮತ್ತು ರೀಜನಲ್ ಇಶ್ಯೂಸ್ನ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಎಕನಾಮಿಕ್ ಮಿನಿಸ್ಟರ್ ಮೀಟಿಂಗ್ ಕೂಡ ಇರುತ್ತೆ. ಇದರಲ್ಲಿ ಎಕನಾಮಿಕ್ ಕೋಆಪರೇಷನ್ ಮತ್ತು ಫೈನಾನ್ಷಿಯಲ್ ಮ್ಯಾಟರ್ಸ್ನ ಡಿಸ್ಕಸ್ ಮಾಡ್ತಾರೆ. ಎಕನಾಮಿಕ್ ಮಿನಿಸ್ಟರ್ ಅಂದರೆ ನಮ್ಮ ಇಂಡಿಯಾದಿಂದ ಫೈನಾನ್ಸ್ ಮಿನಿಸ್ಟರ್ ಇದಕ್ಕೆ ಹೋಗ್ತಿರ್ತಾರೆ. ಓಕೆ, ಸೊ ಸೀನಿಯರ್ ಅಫಿಷಿಯಲ್ಸ್ ಏನು ಮಾಡ್ತಾರೆ, ಇಯರ್ ಒಳಗಡೆ ಮೀಟ್ ಆಗಿ ಬೇರೆ ಬೇರೆ ಅಂತ ಡಿಸ್ಕಷನ್ಸ್ ಮಾಡ್ತಾರೆ, ವ್ಯೂಸ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಪೊಲಿಟಿಕಲ್, ರೀಜನಲ್ ಸೆಕ್ಯೂರಿಟಿ, ಎಕನಾಮಿಕ್ ಮತ್ತು ಅದರ್ ಇಶ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಯಾಕೆ EAS ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಇದು ಆಲ್ ದ ಇಂಡೋ ಪೆಸಿಫಿಕ್ ಲೇಯರ್ಸ್ನ ಒಂದು ಫೋರಮಲ್ಲಿ ತೊಗೊಂಬರುತ್ತೆ. ಡೈಲಾಗ್, ಮ್ಯೂಚುವಲ್ ಟ್ರಸ್ಟ್ ಮತ್ತು ಕೋಆಪರೇಷನ್ ಎನ್ಕರೇಜ್ ಮಾಡುತ್ತೆ. ಶೇರ್ಡ್ ಚಾಲೆಂಜಸ್ ಏನೇನಿದೆ, ಸೆಕ್ಯೂರಿಟಿ ಇಶ್ಯೂ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆ್ಯಂಡ್ ಕನೆಕ್ಟಿವಿಟಿ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಫೋರಮ್ನ ಕೊಡುತ್ತೆ. ಆಮೇಲೆ ಸ್ಟೇಬಲ್, ಪೀಸ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ಇಂಡೋ ಪೆಸಿಫಿಕ್ ರೀಜನ್ನ ಪ್ರಮೋಟ್ ಮಾಡುತ್ತೆ. ಓಕೆ, ಇದು EAS ಬಗ್ಗೆ ಆಯಿತು. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಫಾರ್ ಎಕ್ಸಾಮ್ ರಿಲೇಟೆಡ್ ಅಫೆನ್ಸಸ್. ಇವಾಗ ಸೊ ಇವತ್ತಿನ ನ್ಯೂಸ್ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಹ್ಯಾಸ್ ಫೈನಲಿ ರಿಸೈನ್ ಮಾಡಿದ್ದಾರೆ. ಸೊ ರಿಸೈನ್ ಮಾಡಿರೋದು ಒಂದು ರೀತಿಯಾದಂಥ ಸ್ಟೂಡೆಂಟ್ ಪ್ರೊಟೆಸ್ಟ್ಗೆ ಒಂದು ವಿಕ್ಟರಿ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಫಾರ್ ಎಕ್ಸಾಮಿನೇಷನ್ ರಿಲೇಟೆಡ್ ಅಫೆನ್ಸಸ್ನ ಲಾಂಚ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಸೊ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಏನು ಮಾಡ್ತಾರೆ ಅಂದರೆ, ಎಕ್ಸಾಮ್ ಲೀಕ್ ಆದ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಇನ್ವೆಸ್ಟಿಗೇಷನ್ ಆದಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗೆ ಹೋಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸಲ್ಲಿ ಟೈಮ್ ಬೌಂಡ್ ಟ್ರಯಲ್, ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರ ಮೇಲೆ ಟ್ರಯಲ್ನ ಟೈಮ್ ಬೌಂಡಲ್ಲಿ ಮಾಡ್ತಾರೆ. ಕನ್ವಿಕ್ಷನ್ ಆಮೇಲೆ ಡಿಟರೆನ್ಸ್. ಸೊ ಇದೇನಾಗುತ್ತೆ ಅಂದರೆ ಫಾಸ್ಟಾಗಿ ಕೆಲಸನ ಮಾಡುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್. ಇದರಂದರೆ ಇಟ್ ಈಸ್ ಅ ಡೆಡಿಕೇಟೆಡ್ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸಾಮ್ ರಿಲೇಟೆಡ್ ಕೇಸಸ್ ಆ್ಯಂಡ್ ಕ್ವಿಕ್ ರೆಸೊಲ್ಯೂಷನ್ ಆ್ಯಕ್ಟ್ಸ್ ಆಸ್ ಅ ಸ್ಟ್ರಾಂಗರ್ ಡಿಟರೆನ್ಸ್ ದ್ಯಾನ್ ದ ಪ್ರೊಲಾಂಗ್ಡ್ ಪ್ರೊಸೀಡಿಂಗ್ಸ್, ರೆಡ್ಯೂಸಸ್ ಕೇಸ್ ಪೆಂಡೆನ್ಸಿ ಆ್ಯಂಡ್ ಡಿಲೇಸ್. ನಾರ್ಮಲಿ ಈ ಕೇಸಲ್ಲಿ ಎಲ್ಲಿ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ಆಲ್ರೆಡಿ ದೇ ಆರ್ ಬರ್ಡನ್ ಆಗಿರುತ್ತೆ, ಅದಕ್ಕೋಸ್ಕರ ಕೇಸ್ ಡಿಲೇ ಆಗ್ತಾ ಹೋಗುತ್ತೆ. ಇವಾಗ ಏನಂದರೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಏನು ಮಾಡುತ್ತೆ, ಓನ್ಲಿ ಎಕ್ಸಾಮ್ ರಿಲೇಟೆಡ್ ಇಶ್ಯೂಸ್ನ ಡೀಲ್ ಮಾಡ್ತಾ ಹೋಗುತ್ತೆ. ಇದು ಇಂಟಿಗ್ರಿಟಿ ಆ್ಯಂಡ್ ಕ್ರೆಡಿಬಿಲಿಟಿ ಆಫ್ ದ ಪಬ್ಲಿಕ್ ಎಕ್ಸಾಮಿನೇಷನ್ಸ್ನ ಅಪೋಲ್ಡ್ ಮಾಡುತ್ತೆ. ಸೊ ಇದೇನಪ್ಪ ಅಂತಂದರೆ ಒಂದು ರೀತಿಯಾದಂಥ ಇಷ್ಟು ದಿನ ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಇರುತ್ತೋ ಆ ಡಿಮ್ಯಾಂಡ್ಗೆ ರಿಸಲ್ಟ್ ಸಿಕ್ಕಂಗೆ ಇದು. ಓಕೆ, ಸೊ ಇದರಲ್ಲಿ ಮಾಡ್ತಾರೆ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಏನಂದರೆ, ಇದಕ್ಕೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಕೊಡ್ತಾರೆ ಫಾರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಲೈಸಸ್ ಸ್ಪೆಷಲ್ ಜುಡಿಷಿಯಲ್ ಮೆಕ್ಯಾನಿಸಮ್, ಸಪ್ರೇಟಾಗಿ ಜುಡಿಷಿಯಲ್ ಮೆಕ್ಯಾನಿಸಮ್ ಕೊಡ್ತಾರೆ. ಇದರಲ್ಲಿ ಕ್ಲಿಯರ್ ಟೈಮ್ ಲೈನ್ಸ್ ಇರುತ್ತೆ. ಸೊ ಪ್ರೊಸೀಜರ್ ಡಿಲೇ ಆಗೋದಾಗಿರಲಿ, ಅಡ್ಮಿನಿಸ್ಟ್ರೇಟಿವ್ ಇನ್ಎಫಿಷಿಯನ್ಸಿಯಿಂದ ಡಿಲೇ ಆಗೋದನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್
these amendments addresses the gaps identified during the implementation of 2024 Act. 2024 ಎಕ್ಸಾಮಿನೇಷನ್ ರಿಲೇಟೆಡ್ ಆ್ಯಕ್ಟ್ನ ತೊಗೊಂಬಂದಿದ್ರು. ಅದನ್ನು ತೊಗೊಂಡು ಬಂದರೂ ಕೂಡ ಪೇಪರ್ ಲೀಕ್ ಆಗೋದಾಗಲಿ ಇಶ್ಯೂಸ್ ಆಗಲಿ ನಡೀತಾನೆ ಇದೆ. ಸೊ ಆ ಇಶ್ಯೂಸ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ತೊಗೊಂಬಂದಿದ್ದಾರೆ. ಸೊ ಇದು ರಿಸಲ್ಟ್ ಏನಿರುತ್ತೆ, ಫಾಸ್ಟರ್ ಜಸ್ಟಿಸ್ ಆ್ಯಂಡ್ ಬೆಟರ್ ಗವರ್ನೆನ್ಸ್ ಸಿಗುತ್ತೆ. ಓಕೆ, ಸೊ ಇದೇ ಮಾಡುತ್ತೆ ಪಬ್ಲಿಕ್ ಕಾನ್ಫಿಡೆನ್ಸ್ನು ರೈಸ್ ಮಾಡುತ್ತೆ. ಸೊ ರಿಸ್ಟೇರ್ಸ್ ದ ಫೇತ್ ಇನ್ ದ ಇಂಟಿಗ್ರೇಟೆಡ್ ಪಬ್ಲಿಕ್ ಎಕ್ಸಾಮಿನೇಷನ್, ರೆಸ್ಪಾನ್ಸ್ ಟು ವೈಡ್ ಸ್ಪ್ರೆಡ್ ಪಬ್ಲಿಕ್ ಆ್ಯಂಗರ್ ಓವರ್ ದ ಎಕ್ಸಾಮ್ ಲೀಕ್ಸ್. ರೀಸೆಂಟಾಗಿ ಸೋನಮ್ ವಾಂಗ್ಚುಕ್ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅವರು ಡಿಮ್ಯಾಂಡ್ ಮಾಡೋಕೆ ಏನು ಮಾಡಿದ್ರು ಅಂದರೆ, ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಬೇಕು, ಅದಾದ ನಂತರ ನೀಟ್ ಲೀಕ್ ಆದಾಗ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಬೇಕಂತ ಮಾಡಿದರು. ಸೊ ಇವಾಗ ಏನಾಗುತ್ತೆ, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನು ಮಾಡುತ್ತೆ, ಇವರ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ. ಸೊ ಇಟ್ಟು ಏನು ಮಾಡುತ್ತೆ, ಸ್ಟೂಡೆಂಟ್ ಡಿಮ್ಯಾಂಡ್ನ ಅಪ್ಹೋಲ್ಡ್ ಮಾಡೋದಂಗೆ ಆಯ್ತು ಇದರಲ್ಲಿ. ಆಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಮೇಲೆ ಕಳೆದುಕೊಂಡಿರುವಂಥ ಟ್ರಸ್ಟ್ ಮತ್ತು ಕ್ರೆಡಿಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಇಂಪ್ಲಿಮೆಂಟೇಷನ್ ಯಾವ ಥರ ಮಾಡ್ತಾರೆ ಅಂದರೆ, ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಮಾಡ್ತಾರೆ. ಇದಕ್ಕೆ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಜೊತೆಗೆ ಜಡ್ಜಸ್ನ ಟ್ರೈನ್ ಮಾಡೋದಾಗಲಿ, ಪ್ರೊಸಿಕ್ಯೂಟರ್ಸ್ ಫಾರ್ ಸ್ಪೆಷಲೈಸ್ಡ್ ಎಕ್ಸಾಮ್ ಫ್ರಾಡ್ ಕೇಸಸ್ನ ಬಿಲ್ಡ್ ಮಾಡೋಕ್ಕಾಗತ್ತೆ. ಇದೇ ಮಾಡುತ್ತೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಹ್ಯಾವ್ ಅಡೆಕ್ವೇಟ್ ರಿಸೋರ್ಸಸ್ ಟು ಮೀಟ್ ದ 2 month ಡೆಡ್ಲೈನ್. ಸೊ 2 ತಿಂಗಳಷ್ಟು ಡೆಡ್ಲೈನ್ ಕೊಟ್ಟಿರ್ತಾರೆ, ಅಷ್ಟರೊಳಗಡೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆಲ್ಲ ಒಂದು ರಿಸೋರ್ಸಸ್ ಬೇಕು, ಅದನ್ನ ಮೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೀಗಲ್ ಮತ್ತು ಪ್ರೊಸೀಜರಲ್ ಸಪೋರ್ಟ್ಸ್ ಏನಿರ್ತಾರೆ ಚಾಲೆಂಜಸಲ್ಲಿ, ಬ್ಯಾಲೆನ್ಸಿಂಗ್ ದ ಸ್ಪೀಡ್ ವಿತ್ ಫೇರ್ನೆಸ್. ಟೈಮ್ ಬೌಂಡ್ ಟ್ರೈಲ್ ಅಂದ ತಕ್ಷಣ ನಾರ್ಮಲಾಗಿ ಏನಾಗುತ್ತೆ ಅಂದರೆ, ದೇ ಕಂಪ್ರಮೈಸ್ ವಿತ್ ದ ರೈಟ್ಸ್ ಆಫ್ ದ ಅಕ್ಯೂಸ್ಡ್. ಸರಿನಾ, ಅದು ಕಾಂಪ್ರಮೈಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪ್ರಾಪರಾಗಿ ಮುಂಚೆನೇ ಟ್ರೈನಿಂಗ್ ಮಾಡಬೇಕು ಅವರಿಗೆ. ದೆನ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಆಸ್ ವೆಲ್ ಆಸ್ ಜುಡಿಷಿಯರಿ ಟು ಮೀಟ್ ದ ಟೈಮ್ ಲೈನ್ಸ್. ಇದನ್ನು ಫೋಕಸ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಮ್ಯಾನೇಜಿಂಗ್ ಹೈ ವಾಲ್ಯೂಮ್ ಆಫ್ ಕೇಸಸ್ ವಿತ್ ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್. ಸೊ ಇದೆಲ್ಲ ಚಾಲೆಂಜಸ್. ನೆಕ್ಸ್ಟ್ ಸಿಸ್ಟಮೆಟಿಕ್ ಇಶ್ಯೂಸ್ ಏನಪ್ಪ ಅಂತಂದರೆ, ಎಕ್ಸಾಮ್ ಆದಮೇಲೆ ಅಡ್ರೆಸ್ ಮಾಡ್ತಾ ಇದ್ದೀರಾ. ಸೊ ಎಕ್ಸಾಮ್ ಆದಮೇಲೆ ಅಡ್ರೆಸ್ ಮಾಡೋದ್ರಿಂದ ಒಂದು ಡಿಟ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಹೊರತು ಅದಕ್ಕಿಂತ ಮುಂಚೆ ಆಗುವಂಥ ಕಾಸಸ್ನ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ರೂಟ್ ಕಾಸಸ್ ಆಫ್ ಎಕ್ಸಾಮ್ ಲೀಕ್ಸ್ ಇನ್ಕ್ಲೂಡಿಂಗ್ ದ ಕರಪ್ಷನ್ ಇನ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಎಕ್ಸಾಮಿನೇಷನ್ ಬಾಡೀಸ್, ಇದ್ರ ಮೇಲೆ ಕೂಡ ಫೋಕಸ್ ಮಾಡೋಕ್ಕಾಗತ್ತೆ. ಇದೇನು ಮಾಡಿದ್ದೀವಿ ಈಗ, ಪೋಸ್ಟ್ ಮಾರ್ಟಮ್ ಇದೆ ಇದು. ಓಕೆ, ಪೋಸ್ಟ್ ಮಾರ್ಟಮ್ ಅಂದರೆ ಎಕ್ಸಾಮ್ ಆದಮೇಲೆ ಮಾಡುವಂಥ ಕೆಲಸ ಇದೆ, ಎಕ್ಸಾಮ್ಗಿಂತ ಮುಂಚೆ ಮಾಡ್ಬೇಕಾಗಿರೋದು ನಾವು ಫೋಕಸ್ ಮಾಡೋಕ್ಕಾಗತ್ತೆ. ಜೊತೆಗೆ NTA, UPSC, SSC, ಆಮೇಲೆ ನಮ್ಮ KPSC ಅಂತ ಇನ್ಸ್ಟಿಟ್ಯೂಷನ್ಸ್ನ ಸ್ಟ್ರೆಂಥನ್ ಮಾಡೋಕ್ಕಾಗುತ್ತೆ. ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದಾಗ ಲೀಕ್ ಮಾಡೋದಾಗಲಿ ಕರಪ್ಷನ್ ಆಗೋದನ್ನ ಕಡಿಮೆ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇಂಪ್ರೂವಿಂಗ್ ಡಿಜಿಟಲ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸಾಮಿನೇಷನ್ ಸಿಸ್ಟಮ್ಸ್ ಟು ಪ್ರಿವೆಂಟ್ ಲೀಕ್ಸ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಡಿಜಿಟಲ್ ಸೆಕ್ಯೂರಿಟಿ ಆಗಲಿ ಟೆಕ್ನಾಲಜಿ ಆಗಲಿ ಅದನ್ನ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ಫೈನಲಿ ಜುಡಿಷಿಯಲ್ ಕೆಪಾಸಿಟಿ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮಧ್ಯಪ್ರದೇಶ್ ಹೈಕೋರ್ಟ್ಸ್ ಎಕ್ಸೆಟ್ರಾ ಎಲ್ಲೆಲ್ಲ ಹೈಕೋರ್ಟ್ಸ್ ಇರುತ್ತಲ್ಲ, ಅದಕ್ಕೆ ಅಡಿಷನಲ್ ಜಡ್ಜಸ್ ಮತ್ತು ಸ್ಟಾಫ್ ಬೇಕಾಗಿದೆ. ದೆನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ನ ಕಂಟಿನ್ಯೂ ಆಗಿ ಮಾಡಬೇಕಂತಂದರೆ ಇನಿಷಿಯಲ್ ಆಗಿ ಪ್ರಾಪರಾಗಿ ಏನು ಬೇಕು, ನಮಗೆ ರಿಸೋರ್ಸ್ ಬೇಕು, ಅಂದರೆ ಪರ್ಸನಲ್ ಬೇಕು. ಸೊ ಅದ್ರ ಮೇಲೆ ಫೋಕಸ್ ಮಾಡೋಕ್ಕಾಗತ್ತೆ. ಆಮೇಲೆ ಇವಾಗ ಆಲ್ರೆಡಿ ಇರುವಂಥ ಬ್ಯಾಕ್ಲಾಗ್ನ ಅಡ್ರೆಸ್ ಮಾಡ್ತಾ ಹೊಸ ಕೇಸಸ್ನ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದೀಸ್ ಆರ್ ದ ಚಾಲೆಂಜಸ್. ಬಟ್ ಒಂದು ರಿಫಾರ್ಮ್ ತೊಗೊಂಬರ್ಬೇಕಂದ್ರೆ ಈ ಚಾಲೆಂಜಸ್ನ ನಾವು ಅಡ್ರೆಸ್ ಮಾಡಲೇಬೇಕಾಗುತ್ತೆ. ಸೊ ಫಾಸ್ಟ್ ಜಸ್ಟಿಸ್ ಮಸ್ಟ್ ಕಾಂಪ್ಲಿಮೆಂಟ್ ದ ಫೇರ್ ಜಸ್ಟಿಸ್, ವೆರಿ ಇಂಪಾರ್ಟೆಂಟ್. ಫಾಸ್ಟ್ ಆಗಿದೆ ಅಂದ ತಕ್ಷಣ ಅನ್ಫೇರ್ ಆಗಿರ್ಬೋದು ಅದು. ಸೊ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ನಾಟ್ ಜಸ್ಟ್ ಅ ಸ್ಟ್ರಿಕ್ಟರ್ ಲಾಸ್ ಆರ್ ದ ಕೀ ಟು ಪ್ರಿವೆಂಟಿಂಗ್ ಎಕ್ಸಾಮ್ ಫ್ರಾಡ್ಸ್ ಆ್ಯಂಡ್ ರಿಸ್ಟೋರಿಂಗ್ ದ ಪಬ್ಲಿಕ್ ಟ್ರಸ್ಟ್. ಓಕೆನಾ. ಸೊ ಪೋಸ್ಟ್ ಮಾರ್ಟಮಲ್ಲಿ ಇರಬಾರ್ದು, ಮುಂಚೆ ಆಗುವಂಥ ಕೇಸಸ್ನು ಕೂಡ ಅಡ್ರೆಸ್ ಮಾಡೋಕ್ಕಾಗತ್ತೆ. ರೂಟ್ ಕಾಸಸ್ ಏನಿದೆ ಅದನ್ನು ಕೂಡ ಅಡ್ರೆಸ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್, ಕರ್ನಾಟಕ ಹೈಕೋರ್ಟ್ ಮೋಡ್ಸ್ ಲಾ ಫಾರ್ ದ ಎಲ್ಡರ್ಲಿ. ಓಕೆ, ಏನಪ್ಪ ಅಂದರೆ ರೀಸೆಂಟಾಗಿ ಒಂದು ಕೇಸ್ ಆಗಿತ್ತು ಮೈಸೂರಲ್ಲಿ. ಏನು ಕೇಸ್ ಆಗಿತ್ತು ಅಂದರೆ 74-year-old ವುಮನ್ ಸಫರಿಂಗ್ ಫ್ರಮ್ ಗ್ಯಾಂಗ್ರೀನ್ ಆ್ಯಂಡ್ ಏಜ್ ರಿಲೇಟೆಡ್ ಏಲ್ಮೆಂಟ್ಸ್ ಓರ್ ನೆಗ್ಲೆಕ್ಟೆಡ್ ಬೈ ಹರ್ ಚಿಲ್ಡ್ರನ್. ಸೊ ಅದಕ್ಕೆ ಏನಾಯ್ತು ಅಂದರೆ, ನೆಗ್ಲೆಕ್ಟ್ ಮಾಡಿರೋದ್ರಿಂದ ಫೈನಲಿ ಹರ್ ಡೆತ್ ಆಯಿತು. ಸೊ ಡೆತ್ ಆದಾಗ ಹೈಕೋರ್ಟ್ ಏನು ಕೊಟ್ಟಿದೆ ಅಂತಂದರೆ, ಮೇಡ್ ಹರ್ ಅಡ್ಮಿಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆ್ಯಂಡ್ ಪ್ರೊವೈಡ್ ಆಲ್ ದ ಟ್ರೀಟ್ಮೆಂಟ್ ಆ್ಯಂಡ್ ಕೇರ್ ಇನ್ ದ ಗೌರ್ಮೆಂಟ್ ಎಕ್ಸ್ಪೆನ್ಸಸ್. ಬಟ್ ಆದರೂ ಕೂಡ ಅವ್ರ ಡೆತ್ ಆಗಿದೆ. ಸೊ ಹೈಕೋರ್ಟ್ ಏನು ಡೈರೆಕ್ಟ್ ಮಾಡಿದೆ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಟು ಎಕ್ಸಾಮಿನ್ ದ ಫೀಸಿಬಿಲಿಟಿ ಆಫ್ ಕಾಂಪ್ರಿಹೆನ್ಸಿವ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇನ್ ನೀಡ್ ಆ್ಯಂಡ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್. ಯಾವ ರೀತಿ ಚಿಲ್ಡ್ರನ್ಗೆ ಇದು ಮಾಡೋದಕ್ಕೋಸ್ಕರ ಚೈಲ್ಡ್ ಕೇರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ, ಅದೇ ಥರ ಎಲ್ಡರ್ಗೂ ಕೂಡ ಒಂದು ಆ್ಯಕ್ಟ್ ತೊಗೊಂಬನ್ನಿ. ಆನ್ ದ ಲೈನ್ಸ್ ಆಫ್ ಜುವೆನೈಲ್ ಜಸ್ಟಿಸ್ ಕೇರ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಕ್ಟ್. ಸೊ ಚಿಲ್ಡ್ರನ್ಗೆ ಇರೋದಕ್ಕೋಸ್ಕರ ಒಂದು ಆ್ಯಕ್ಟ್ ಇದೆ, ಅದೇ ಥರ ಎಲ್ಡರ್ಲಿ ಒಂದು ಆ್ಯಕ್ಟ್ ಬೇಕು ಅಂತ. ಸೊ ಗೌರ್ಮೆಂಟ್ ಶುಡ್ ಸಬ್ಮಿಟ್ ಆ್ಯಕ್ಷನ್ ಪ್ಲ್ಯಾನ್ ಅಂಡರ್ ದ ಸೆಕ್ಷನ್ 20 ಆಫ್ 2000 ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಆಫ್ 20 or 21 ಆಫ್ ಕರ್ನಾಟಕ ರೂಲ್ಸ್ 2009 ಫಾರ್ ಮೆಡಿಕಲ್ ಸಪೋರ್ಟ್, ವೆಲ್ಫೇರ್ ಮತ್ತು ಪ್ರೊಟೆಕ್ಷನ್. ಯಾರಿಗೆ? ಸೀನಿಯರ್ ಸಿಟಿಸನ್ಸ್ಗೆ. ಸೊ ವೆರಿ ಇಂಪಾರ್ಟೆಂಟ್. ಒಂದು ರೀತಿಯಾದಂಥ ಸ್ಟೇಟ್ ಮಾಡೋಕ್ಕಾಗಲಿರುವಂಥ ಕೆಲಸನ ಜುಡಿಷರಿ ಮಾಡ್ತಾಯಿದೆ ಇದರಲ್ಲಿ. ಸೊ ಫ್ರೇಮ್ವರ್ಕ್ ಯಾಕೆ ಬೇಕಾಗಿದೆ ಅಂತಂದರೆ, ರೀಸೆಂಟಾಗಿ ರೈಸಿಂಗ್ ಕೇಸಸ್ ಆಫ್ ನೆಗ್ಲೆಕ್ಟ್, ಅಬಂಡನ್ಮೆಂಟ್, ಅಬ್ಯೂಸ್ ಆ್ಯಂಡ್ ಫೈನಾನ್ಷಿಯಲ್ ಎಕ್ಸ್ಪ್ಲೋಟೇಷನ್ ಆಫ್ ಸೀನಿಯರ್ ಸಿಟಿಸನ್ಸ್ ಕಂಡು ಬರ್ತಾ ಇದೆ. ಸೀನಿಯರ್ ಸಿಟಿಸನ್ಸ್ ಮನೇಲಿ ಒಬ್ಬರೇ ಇರೋದಕ್ಕೋಸ್ಕರ ಅವ್ರನ್ನ ನೆಗ್ಲೆಕ್ಟ್ ಆಗ್ತಿರುತ್ತೆ. ಆಮೇಲೆ ಅವ್ರನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವ್ರನ್ನ ಅಬಂಡನ್ ಮಾಡಿ ಅಂದರೆ ಒಬ್ಬರನ್ನೇ ಬಿಟ್ಟು ಹೋಗೋದ್ರಿಂದ ಅವರ ಎಮೋಷ್ನಲಿ ಲೋನ್ಲಿನೆಸ್ ಇದು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಒಬ್ಬರು ಇರೋದನ್ನು ನೋಡಿ ಕಳ್ಳರಾಗಲಿ ದರೋಡೆಕೋರರಾಗಲಿ ಅವ್ರ ಮನೇಲಿ ಹೋಗಿ ಫಿಸಿಕಲ್ ಅಬ್ಯೂಸ್ ಮಾಡೋದಾಗಲಿ ಫೈನಾನ್ಷಿಯಲ್ ಎಕ್ಸ್ಪ್ಲೋಟೇಷನ್ ಮಾಡೋದಾಗಲಿ ಜಾಸ್ತಿ ಆಗ್ತಾಯಿದೆ. ಅದೇ ಜೊತೆಗೆ
ಡಿಜಿಟಲ್ ಅರೆಸ್ಟ್ ಮತ್ತು ಡಿಜಿಟಲ್ ಎಕ್ಸ್ಪ್ಲೋಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಎಕ್ಸಿಸ್ಟಿಂಗ್ ಲಾ ದಟ್ ಇಸ್ 2007 ಆ್ಯಕ್ಟ್ ಈಸ್ ಮೇನ್ಲಿ ಅಬೌಟ್ ಮೇಂಟೆನೆನ್ಸ್ ಆ್ಯಂಡ್ ನಾಟ್ ಪ್ರೊಟೆಕ್ಷನ್ ಆ್ಯಂಡ್ ಕೇರ್. ಓನ್ಲಿ ಮೇಂಟೆನೆನ್ಸ್ ಬಗ್ಗೆ ಮಾತಾಡುತ್ತೆ ಹೊರತು ಪ್ರೊಟೆಕ್ಷನ್ ಬಗ್ಗೆ ಮಾತಾಡಲ್ಲ. ಸೊ ಇವಾಗ ನ್ಯೂ ಲಾ ಯಾವ ಥರ ಇರಬೇಕಂದ್ರೆ ಇಟ್ ಟಾಕ್ಸ್ ಅಬೌಟ್ ಪ್ರೊಟೆಕ್ಷನ್ ಆಲ್ಸೋ. ಆ್ಯಂಡ್ ಎಲ್ಡರ್ಲಿ ಪಾಪ್ಯುಲೇಷನ್ ಇನ್ ಇಂಡಿಯಾ ಇಸ್ ರ್ಯಾಪಿಡ್ಲಿ ಇಂಕ್ರೀಸಿಂಗ್. ಸೊ ಇದು ಜಾಸ್ತಿ ಆಗ್ತಾಯಿದೆ ಪಾಪ್ಯುಲೇಷನ್. ಸೊ ಅದಕ್ಕೆ ಈ ರೀತಿಯಾದಂಥ ಲಾಸ್ ಈಸ್ ವೆರಿ ನೆಸಸರಿ. ಆ್ಯಂಡ್ ನೀಡ್ ಫಾರ್ ರೈಟ್ ಬೇಸ್ಡ್ ಡಿಗ್ನಿಟಿ ಸೆಂಟ್ರಿಕ್ ಅಪ್ರೋಚ್ ಸಿಮಿಲರ್ ಟು ದ ಜೂನಿಯರ್ ಜಸ್ಟಿಸ್ ಆ್ಯಕ್ಟ್ ಆಫ್ ಚಿಲ್ಡ್ರನ್. ಆ್ಯಕ್ಟ್ ಯಾವ ಥರ ಇರಬೇಕಂತಂದರೆ ರೈಟ್ಸ್ ಆಫ್ ದ ಎಲ್ಡರ್ಲಿ ಆ್ಯಂಡ್ ಡಿಗ್ನಿಟಿ ಆಫ್ ದ ಎಲ್ಡರ್ಲಿ ಅಪ್ಹೋಲ್ಡ್ ಮಾಡುವಂಥ ಆ್ಯಕ್ಟ್ ಇರಬೇಕಾಗುತ್ತೆ. ಓಕೆ, ಸೊ ಇವಾಗಿರುವಂಥ ಲೀಗಲ್ ಫ್ರೇಮ್ವರ್ಕ್ ಏನಿದೆ, ಲೀಗಲ್ ಫ್ರೇಮ್ವರ್ಕ್ 2000 ಆ್ಯಕ್ಟ್ ಇದೆ. ಆ 2000 ಆ್ಯಕ್ಟ್ ಏನು, ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್. ಇದೇನು ಮಾಡುತ್ತೆ, ಓನ್ಲಿ ಅವರು ಅಬಂಡನ್ ಮಾಡಿದರೂ ಕೂಡ ಅವರ ಮೇಂಟೆನೆನ್ಸ್ ಬಗ್ಗೆ ಮಾತಾಡುತ್ತೆ ಅಷ್ಟೇ. ಚಿಲ್ಡ್ರನ್ ಅವ್ರ ಮೇಂಟೆನೆನ್ಸ್ಗೆ ಸರ್ಟನ್ ಅಮೌಂಟ್ ಆಫ್ ಮನಿನ ಕೊಡಬೇಕು. ಲೈಫ್ ಆ್ಯಂಡ್ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡುತ್ತೆ. ಓಲ್ಡ್ ಏಜ್ ಹೋಮ್ಸ್ ಎಸ್ಟಾಬ್ಲಿಷ್ ಮಾಡುತ್ತೆ. ಮೆಡಿಕಲ್ ಫೆಸಿಲಿಟೀಸ್ ಫಾರ್ ದ ಸೀನಿಯರ್ ಸಿಟಿಸನ್ಸ್ ಕೊಡುತ್ತೆ. ಮೇಂಟೆನೆನ್ಸ್ ಟ್ರಿಬ್ಯುನಲ್ಸ್ ಫಾರ್ ದ ರಿಡ್ರೆಸಲ್ ಇರುತ್ತೆ. ಬಟ್ ಇದೇನು ಮಾಡುತ್ತೆ, ಇಟ್ ಡಸಂಟ್ ಟಾಕ್ ಅಬೌಟ್ ಏನು ರೈಟ್ಸ್ ಬೇಸ್ಡ್ ಮತ್ತು ಡಿಗ್ನಿಟಿ ಸೆಂಟ್ರಿಕ್ ಅಪ್ರೋಚ್ನ ಮಾತಾಡಲ್ಲ. ಸೆಕ್ಷನ್ 20 ಆಫ್ ದ ಆ್ಯಕ್ಟಲ್ಲಿ ಮಾಡುತ್ತೆ, ಸ್ಟೇಟಿಗೆ ಡೈರೆಕ್ಷನ್ ಕೊಡುತ್ತೆ. ಏನಂದರೆ ಸ್ಟೇಟ್ ಶುಡ್ ಪ್ರೊವೈಡ್ ಬೆಡ್ಸ್ ಇನ್ ದ ಗೌರ್ಮೆಂಟ್ ಹಾಸ್ಪಿಟಲ್, ಟ್ರೀಟ್ಮೆಂಟ್ ಫಾರ್ ದ ಕ್ರೋನಿಕ್ ಏಲ್ಮೆಂಟ್ಸ್ ಆ್ಯಂಡ್ ಜಿರಾಟಿಕ್ ವಾರ್ಡ್ಸ್ ಇನ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್. ಓಕೆ, ಇದನ್ನ ಮೆನ್ಷನ್ ಮಾಡಿದ್ರೆ ಇದೆಲ್ಲ ಇದ್ದರೂ ಕೂಡ ಓನ್ಲಿ ಫೋಕಸ್ ಈಸ್ ಆನ್ ಮೇಂಟೆನೆನ್ಸ್ ಮತ್ತು ಲ್ಯಾಕ್ಸ್ ಮೆಕ್ಯಾನಿಸಮ್ ಫಾರ್ ದ ರೆಸ್ಕ್ಯೂ, ರಿಹಬಿಲಿಟೇಷನ್, ಇನ್ಸ್ಟಿಟ್ಯೂಷನಲ್ ಕೇರ್ ಆ್ಯಂಡ್ ಮಾನಿಟರಿಂಗ್. ಸೊ ಇದೆಲ್ಲದರಲ್ಲೂ ಕೂಡ ಲಿಮಿಟೇಷನ್ಸ್ ಇದೆ. ಸೊ ಹೊಸ ಫ್ರೇಮ್ವರ್ಕ್ ಯಾವ ಥರ ಇದೆ ಅಂತಂದರೆ ಗೌರ್ಮೆಂಟ್ ಹೈಕೋರ್ಟ್ ಆಫ್ ಕರ್ನಾಟಕ ಪ್ರಕಾರ ಒಂದು ಫಸ್ಟ್ ಐಡೆಂಟಿಫಿಕೇಷನ್ ಆ್ಯಂಡ್ ರೆಸ್ಕ್ಯೂ ಮಾಡಬೇಕಾಗುತ್ತೆ. ದೆನ್ ಟೆಂಪ್ರರಿ ಶೆಲ್ಟರ್ ಮತ್ತು ಇನ್ಸ್ಟಿಟ್ಯೂಷನಲ್ ಕೇರ್ ಕೊಡಬೇಕು ಅವರಿಗೆ. ಜೊತೆಗೆ ಹೆಲ್ತ್ ಕೇರ್ ಸಪೋರ್ಟ್ ಕೊಡಬೇಕು. ಕಂಟಿನ್ಯೂಸಾಗಿ ಮಾನಿಟರ್ ಮಾಡ್ತಾ ಇರಬೇಕು. ನಂತರ ರಿಹಬಿಲಿಟೇಷನ್ ಆ್ಯಂಡ್ ಕೌನ್ಸಿಲಿಂಗ್ ಮಾಡಬೇಕು. ಆಮೇಲೆ ಕಮ್ಯುನಿಟಿ ಬೇಸ್ಡ್ ಕೇರ್ ಏನಂತಂದರೆ ಅವ್ರನ್ನ ಐಸೋಲೇಷನಲ್ಲಿ ಇರೋದಲ್ಲದೆ ಅವರಿಗೆ ಒಂದು ಕಮ್ಯುನಿಟಿ ಕೇರ್ನ ಕೊಡಬೇಕಾಗುತ್ತೆ. ಓಕೆ, ಸೊ ಬೆಸ್ಟ್ ಪ್ರಾಕ್ಟೀಸಸ್ ಅರೌಂಡ್ ದ ವರ್ಲ್ಡ್ ಯಾವುದಿದೆಪ್ಪ ಅಂತಂದರೆ ಜಪಾನ್ದಲ್ಲಿ ಏನು ಮಾಡ್ತಾರೆ ಅಂದರೆ ಲಾಂಗ್ ಟರ್ಮ್ ಕೇರ್ ಇನ್ಶೂರೆನ್ಸ್ ಇದೆ. ಇದೇನೆಂದರೆ ಯೂನಿವರ್ಸಲ್ ಲಾಂಗ್ ಟರ್ಮ್ ಕೇರ್ ಥ್ರೂ ಇನ್ಶೂರೆನ್ಸ್ ಕೊಡ್ತಾರೆ. ಫೋಕಸ್ ಯಾವುದ್ರ ಮೇಲೆ ಇರುತ್ತೆ ಅಂದರೆ ಹೋಮ್ ಮತ್ತು ಕಮ್ಯುನಿಟಿ ಬೇಸ್ಡ್ ಕೇರ್ ಮೇಲೆ ಕೊಡ್ತಾರೆ. ಸೊ ಇದನ್ನು ನಾವು ಫಾಲೋ ಮಾಡ್ಬೋದು ಇಂಡಿಯಾದಲ್ಲಿ. USA ಅಡಲ್ಟ್ ಪ್ರೊಟೆಕ್ಟಿವ್ ಸರ್ವಿಸಸ್ ಸ್ಕೀಮ್ ಅಂತ ಇದೆ. ಇದೇ ಮಾಡುತ್ತೆ ಅಂದರೆ ಸ್ಟೇಟ್ ಏಜೆನ್ಸೀಸ್ ಇನ್ವೆಸ್ಟಿಗೇಟ್ ಮಾಡುತ್ತೆ. ಅಬ್ಯೂಸ್ ಆಗಿತ್ತಂದರೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಆಮೇಲೆ ಎಮರ್ಜೆನ್ಸಿ ಪ್ರೊಟೆಕ್ಷನ್ ಕೊಡುತ್ತೆ. ಜೊತೆಗೆ ರಿಹಬಿಲಿಟೇಷನ್ ಕೂಡ ಕೊಡುತ್ತೆ. ಸಿಂಗಾಪುರಲ್ಲಿ ಮೇಂಟೆನೆನ್ಸ್ ಆಫ್ ಪ್ಯಾರೆಂಟ್ಸ್ ಆ್ಯಕ್ಟ್ ಅಂತ ಇದೆ. ಇದೇ ಮಾಡುತ್ತೆ, ಇಟ್ ಈಸ್ ದ ಲೀಗಲ್ ಆಬ್ಲಿಗೇಷನ್ ಆನ್ ದ ಚಿಲ್ಡ್ರನ್. ಏನಂದರೆ ಮೇಂಟೆನೆನ್ಸ್ ಮಾಡೋದು ಲೀಗಲ್ ಆಬ್ಲಿಗೇಷನ್ ಆನ್ ದ ಚಿಲ್ಡ್ರನ್. ಆ್ಯಂಡ್ ಮೀಡಿಯೇಷನ್ ಬಿಫೋರ್ ಲಿಟಿಗೇಷನ್. ಏನಾದರೂ ಕೇಸ್ ಆಗೋದಿದ್ದರೆ ಅದಕ್ಕಿಂತ ಮುಂಚೆ ಫಸ್ಟ್ ಮೀಡಿಯೇಷನ್ ಮಾಡ್ತಾರೆ, ಅದಾದಮೇಲೆ ಲಿಟಿಗೇಷನ್ ಹೋಗುತ್ತೆ. ಸ್ವೀಡನ್ನಲ್ಲಿ ಯೂನಿವರ್ಸಲ್ ವೆಲ್ಫೇರ್ ಮಾಡಲ್ ಇದೆ. ಇದೇ ಮಾಡುತ್ತಂದರೆ ಮುನ್ಸಿಪಲ್ ಬೋರ್ಡ್ಸ್ ಇರುತ್ತಲ್ಲ, ಅದು ಸಪೋರ್ಟ್ ಫಾರ್ ದ ಹೋಮ್ ಅಸಿಸ್ಟೆನ್ಸ್, ಹೆಲ್ತ್ ಕೇರ್, ಅಸಿಸ್ಟೆಂಟ್ ಲಿವಿಂಗ್ ಆ್ಯಂಡ್ ಸೋಷಲ್ ಕೇರ್ನ ಗೌರ್ಮೆಂಟ್ ಕಡೆಯಿಂದ ಕೊಡಿಸುತ್ತೆ. ಸೊ ಇದನ್ನು ನಾವು ಇಂಡಿಯಾದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ ಎಲ್ಡರ್ಲಿದು ಡಿಗ್ನಿಟಿ ಮತ್ತು ಸೇಫ್ಟಿ ಮತ್ತು ವೆಲ್ಬೀಯಿಂಗ್ ಅಪ್ಲೋಡ್ ಮಾಡೋಂಗಾಗುತ್ತೆ. ಟೈಮ್ಲಿ ಐಡೆಂಟಿಫಿಕೇಷನ್ ಮತ್ತು ಪ್ರೊಟೆಕ್ಷನ್ ಕೊಡ್ಬೋದು. ನಂತರ ಬರ್ಡನ್ ಆನ್ ದ ಕೋರ್ಟ್ಸು ಪ್ರಿವೆಂಟಿವ್ ಮೆಕ್ಯಾನಿಸಮ್ನ ಕಡಿಮೆ ಮಾಡಬಹುದು. ಆ್ಯಕ್ಟಿವ್ ಏಜಿಂಗ್ ಮತ್ತು ಸೋಷಿಯಲ್ ಇನ್ಕ್ಲೂಷನ್ನ ಪ್ರಮೋಟ್ ಮಾಡ್ತೀವಿ. ಆ್ಯಕ್ಟಿವ್ ಏಜಿಂಗ್ ಅಂತಂದರೆ ಲೋನ್ಲಿನೆಸ್ಸಲ್ಲಿ ಹೋಗಿ ಡೆತ್ತಿಗೆ ವೆಯ್ಟ್ ಮಾಡೋ ಥರ ಆಗಬಾರ್ದು, ಡೆತ್ತಿಗೆ ವೇಟ್ ಥರ ಮಾಡೋದಾಗಬಾರ್ದು. ಏಜಿಂಗ್ ಯಾವಂತಂದರೆ ಇಟ್ ಶುಡ್ ಬಿ ಆ್ಯಕ್ಟಿವ್ ಏಜಿಂಗ್ ಮತ್ತು ಸೋಷಲಿ ಇನ್ಕ್ಲೂಡೆಡ್ ಆಗಿರಬೇಕು ಅವರು. ಆ್ಯಂಡ್ ಸ್ಟ್ರೆಂಥೆನ್ಸ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ದ ಹ್ಯೂಮನ್ ರೈಟ್ಸ್. ಹ್ಯೂಮನ್ ರೈಟ್ಸ್ ಇನ್ಕ್ಲೂಡ್ಸ್ ಆಲ್ಸೋ ದ ರೈಟ್ಸ್ ಆಫ್ ಎಲ್ಡರ್ಲಿ. ಚಾಲೆಂಜಸ್ ಏನಂದರೆ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಡಿಫೈನ್ ಮಾಡೋದು ಕಷ್ಟ ಆಗುತ್ತೆ. ಏನಪ್ಪ ನೀಡ್ ಆ್ಯಂಡ್ ಪ್ರೊಟೆಕ್ಷನ್ ಅಂದರೆ ಏನು? ಆ್ಯಂಡ್ ದೆನ್ ಮಿಸ್ಯೂಸ್ ಮತ್ತು ಓವರ್ ಇಂಟರ್ವೆನ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಒಂದು ಗೌರ್ಮೆಂಟ್ ಮೇಲೆ ಜಾಸ್ತಿ ಆಗುತ್ತೆ. ಆಮೇಲೆ ಈ ರೀತಿಯ ಕೇಸ್ನ ಲಿಟಿಗೇಷನ್ ಮಾಡೋದಕ್ಕೋಸ್ಕರ ಜುಡಿಷಿಯರಿ ಮೇಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಟ್ರೈನ್ಡ್ ಮ್ಯಾನ್ ಫೋರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇವಾಗ ಕಡಿಮೆ ಇದೆ, ಅವ್ರನ್ನ ಟ್ರೈನ್ ಮಾಡೋದು ಕೂಡ ಒಂದು ಫೈನಾನ್ಷಿಯಲಿ ಹೈ ರಿಸ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಪ್ಲಿಮೆಂಟೇಷನ್ ಡೆಫಿಸಿಟ್ ಇಂದ ಎಕ್ಸಿಸ್ಟಿಂಗ್ ಲಾಸ್. ಆಲ್ರೆಡಿ ಲಾಸ್ ಇದೆ, ಆ ಲಾಸ್ನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನ ಮಾಡಿದರೆ ಅಡ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ವೇ ಫಾರ್ವರ್ಡ್ ಏನಂತಂದರೆ ಒಂದು ಡೆಫಿನೇಷನ್ ಕ್ಲಿಯರ್ ಆಗಿರಬೇಕು. ಆಂಬಿಗ್ಯೂಸ್ ಆಗಿಬಿಟ್ರೆ ಕೇಸ್ ಮೇಲೆ ಕೇಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೊಸ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ 2007 ಆ್ಯಕ್ಟ್ನ ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಡರ್ ಪ್ರೊಟೆಕ್ಷನ್ ಸೆಲ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ನಂತರ ಅವ್ರು ಹೆಲ್ತ್ ಕೇರ್ ಮಾಡೋದಕ್ಕೋಸ್ಕರ ಜಿರಿಯಾಟ್ರಿಕ್ ಹೆಲ್ತ್ ಕೇರ್ ಮತ್ತು ಕಮ್ಯುನಿಟಿ ಕೇರ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಅವೇರ್ನೆಸ್, ಕೌನ್ಸಲಿಂಗ್ ಮತ್ತು ಫ್ಯಾಮಿಲಿ ಮೆಡಿಕೇಷನ್ ಇಂಪ್ರೂವ್ ಮಾಡಬೇಕಾಗುತ್ತೆ. ಟೆಕ್ನಾಲಜಿ ಫಾರ್ ಮಾನಿಟರಿಂಗ್ ಆ್ಯಂಡ್ ಎಮರ್ಜೆನ್ಸಿ ಸಪೋರ್ಟ್ನ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ವೆರಿ ಗುಡ್ ಆರ್ಟಿಕಲ್. ಈ ಸರಿ ಮೇನ್ಸ್ ಬರೆಯುವಂಥ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ನಮ್ಮ ಚಾನಲ್ನ ಫಾಲೋ ಮಾಡಿದರೆ ಅದರಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಡಿಯನ್ ಸೀಫೇರರ್ಸ್, ದ ಮಿಸ್ಸಿಂಗ್ ಲಿಂಕ್ ಇನ್ ಇಂಡಿಯಾಸ್ ಮ್ಯಾರಿಟೈಮ್ ಸೆಕ್ಯೂರಿಟಿ. ಸೊ ಇಂಡಿಯಾ ಇದರಲ್ಲಿ ಒಂದು ಎಡಿಟೋರಿಯಲ್ ಬಂದಿತ್ತು ದ ಹಿಂದೂಲ್ಲಿ, ಇದೇ ಮಾತಾಡ್ತಾ ಇದೆ. ಸೊ ಇಂಡಿಯಾ ಶುಡ್ ಫೋಕಸ್ ಆನ್ ಮ್ಯಾರಿಟೈಮ್ ಸ್ಟ್ರಾಟಜಿ ಬಗ್ಗೆ ಫೋಕಸ್ ಮಾಡೋಕ್ಕಂತ ಹೇಳುತ್ತೆ. ಏನಪ್ಪ ಅಂತಂದರೆ ರಿಯಾಲಿಟಿ ಏನಂತಂದರೆ ಆ್ಯನ್ ಇಂಡಿಯನ್ ಸೀಫೇರರ್ ಮೇ ಬಿ ರಿಕ್ರೂಟೆಡ್ ಇನ್ ಮುಂಬೈ, ಹೈರ್ಡ್ ಬೈ ಎ ಕಂಪನಿ ಇನ್ ಸಿಂಗಾಪುರ್, ಆನ್ ಎ ಶಿಪ್ ಫ್ಲೈಯಿಂಗ್ ದ ಫ್ಲಾಗ್ ಆಫ್ ಪನಾಮಾ, ಕ್ಯಾರಿಂಗ್ ಆಯಿಲ್ ಫ್ರಮ್ ಕುವೈತ್, ಅಟ್ಯಾಕ್ಡ್ ಆಫ್ ದ ಕೋಸ್ಟ್ ಆಫ್ ಒಮಾನ್, ಡಿಟೈನ್ಡ್ ಇನ್ ದ 5th ಕಂಟ್ರಿ. ಏನಂದರೆ
ಇಂಡಿಯಾದವರು ಇಷ್ಟೆಲ್ಲ ಕಂಟ್ರಿ ಥ್ರೂ ಹೋಗಿ ಕೊನೆಗೆ ಎಲ್ಲಿ ಡಿಟೈನ್ ಮಾಡ್ಬೋದು ಅವ್ರನ್ನ, ಯಾವುದೋ ಒಂದು 5th ಕಂಟ್ರಿಲಿ ಡಿಟೈನ್ ಮಾಡ್ಬೋದು. ಸೊ ಈ ರೀತಿಯಂಥ ಇಶ್ಯೂಸ್ ಇಂಡಿಯನ್ ಸೀಫೇರರ್ಸ್ ಮೇಲೆ ಇರುತ್ತೆ. ಸೊ ಇದರಲ್ಲಿ ನೋ ಸಿಂಗಲ್ ಅಥಾರಿಟಿ ಈಸ್ ಫುಲ್ಲಿ ಇನ್ ಚಾರ್ಜ್ ಫಾರ್ ಥೌಸಂಡ್ಸ್ ಆಫ್ ಇಂಡಿಯನ್ ಸೀಫೇರರ್ಸ್. ದಿಸ್ ಅನ್ಸರ್ಟಿನಿಟಿ ಈಸ್ ಎನ್ ಎವ್ರಿಡೇ ರಿಯಾಲಿಟಿ. ಸೊ ಹಲವಾರು ಜನಗಳಿಗೆ ಈ ರೀತಿಯಂಥ ಅನ್ಸರ್ಟಿನಿಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಫಾರ್ಗಾಟನ್ ಮ್ಯಾರಿಟೈಮ್ ವರ್ಕ್ ಏನಂದರೆ ಅಪ್ರಾಕ್ಸಿಮೇಟ್ಲಿ 3.2 ಲ್ಯಾಕ್ ಇಂಡಿಯನ್ ಸೀಫೇರರ್ಸ್ ಇದ್ದಾರೆ. ಅದು 2014 ಕಂಪೇರ್ ಮಾಡಿದರೆ 3 times ಇನ್ಕ್ರೀಸ್ ಆಗಿದೆ. ಸೊ ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ದ ಗ್ಲೋಬಲ್ ಸಪ್ಲೈ, ದಟ್ ಈಸ್ 12% ಆಫ್ಟರ್ ಫಿಲಿಪೈನ್ಸ್ ಆ್ಯಂಡ್ ಅಹೆಡ್ ಆಫ್ ಚೈನಾ. ಫಿಲಿಪೈನ್ಸ್ ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಸೀಫೇರರ್ ಕಮ್ಯುನಿಟಿ ಇರೋದಲ್ಲಿ ಇಂಡಿಯಾದಲ್ಲಿದೆ. ಆ್ಯಂಡ್ ದೇ ವರ್ಕ್ ಅಬ್ರಾಡ್ ವಿತೌಟ್ ಸೆಟ್ಲಿಂಗ್ ಅಬ್ರಾಡ್. ಮೊಬಿಲಿಟಿ ಆಫ್ ವರ್ಕ್ ಸ್ಪೇಸ್ ವರ್ಸಸ್ ದ ಟೆರಿಟರಿ ಬೇಸ್ಡ್ ಕನ್ಸುಲರ್ ಸಿಸ್ಟಮ್. ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಪ್ರೊಟೆಕ್ಷನ್ ಗ್ಯಾಪ್ ಇದೆ. ಸೊ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಕನ್ಸುಲರ್ ಸಿಸ್ಟಮ್ನ ಅಥವಾ ಕನ್ಸುಲರ್ ಪ್ರೊಟೆಕ್ಷನ್ ಕೊಡೋದಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಅದು ಹಾರ್ಡ್ ಟ್ರೂತ್ ಏನಪ್ಪ ಅಂತಂದರೆ, ಇನ್ 2025 ಡಾಟಾ ಪ್ರಕಾರ 1125 ಇಂಡಿಯನ್ ಸೀಫೇರರ್ಸ್ ವೇರ್ ಅಬಂಡನ್ ಇನ್ 2025. ಅಬಂಡನ್ ಅಂದರೆ ಯಾವುದೋ ದೇಶದಲ್ಲಿ ಅವ್ರು ಅರೆಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಪ್ರಾಪರ್ ಪ್ರೊಟೆಕ್ಷನ್ ಕೊಡೋದಕ್ಕೆ ಗೌರ್ಮೆಂಟಲ್ಲಿ ಕೆಪಾಸಿಟಿ ಇಲ್ಲ. ಆ್ಯಂಡ್ ಆಫ್ಟರ್ ಎನಿ ಇನ್ಸಿಡೆಂಟ್ ದ ಕೇಸ್ ಮೂವ್ಸ್ ಸ್ಲೋಲಿ ಅಮಾಂಗ್ ದ ಫ್ಲಾಗ್ ಸ್ಟೇಟ್, ಪೋರ್ಟ್ ಅಥಾರಿಟಿ, ಓನರ್, ಇನ್ಶೂರರ್ ಆ್ಯಂಡ್ ಇಂಡಿಯನ್ ಮಿಷನ್. ಸೊ ಇಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅಂದರೆ ಯಾವುದೋ 5th ಕಂಟ್ರಿಯಲ್ಲಿ ಓಮನ್ ಕೋಸ್ಟ್ಗೆ ಹೋಗುತ್ತೆ, ಕುವೈತ್ಗೆ ಹೋಗುತ್ತೆ, ಪನಾಮಾ, ಸಿಂಗಾಪುರ್, ಇಂಡಿಯಾ, ಇದೆಲ್ಲ ಕಂಟ್ರಿನ ಪಾಸ್ ಮಾಡಿ ಇಂಡಿಯಾಗೆ ಬರ್ಬೇಕಂದ್ರೆ ತುಂಬ ಡೀಲ್ ಆಗಿರುತ್ತೆ. ನೆಕ್ಸ್ಟ್ ಡೇಂಜರ್ಸ್ ಎಟ್ ದ ಸಿ ಏನಂತಂದರೆ 15th July 2025 ಗೌರ್ಮೆಂಟ್ ಅಡ್ವೈಸ್ಡ್ ಅವಾಯ್ಡಿಂಗ್ ದ ಡಿಪ್ಲೊಮೆಂಟ್ ಆಫ್ ಇಂಡಿಯನ್ ಸೀಫೇರರ್ಸ್ ಥ್ರೂ ಸ್ಟೇಟ್ ಆಫ್ ಹಾರ್ಮುಜ್ ಸ್ಟಿಲ್ ಫಾರ್ ದ ಡೀಟೇಲ್ಸ್. ಸೊ ಸ್ಟೇಟ್ ಆಫ್ ಹಾರ್ಮುಜಲ್ಲಿ ರೀಸೆಂಟಾಗಿ ಬಿಕಾಸ್ ಆಫ್ ಇರಾನ್ ಇಶ್ಯೂ ಸಲುವಾಗಿ ಥ್ರೆಟ್ಸ್ ಇದೆ. ಬಟ್ ಅದನ್ನ ಬಿಟ್ಟರೆ ಬೇರೆ ಥ್ರೆಟ್ಸ್ ಏನಿದೆ, ರೆಡ್ ಸಿಯಲ್ಲಿ ಥ್ರೆಟ್ ಇದೆ, ಗಲ್ಫ್ ಆಫ್ ಏಡನಲ್ಲಿ ಥ್ರೆಟ್ ಇದೆ, ಸ್ಟೇಟ್ ಆಫ್ ಹಾರ್ಮುಜ್, ವೆಸ್ಟ್ ಏಷ್ಯಾ, ಬ್ಲ್ಯಾಕ್ ಸಿ, ವೆಸ್ಟ್ ಆಫ್ರಿಕಾ, ಬಾಬಲ್ ಮಂದೇಬ್, ಸ್ಟೇಟ್ ಆಫ್ ಮಲಕ್ ಎಲ್ಲ ಕಡೆಯೂ ಕೂಡ ಥ್ರೆಟ್ ಇದೆ. ಯಾವುದರಿಂದ? ಮಿಸೈಲ್ಸ್, ಡ್ರೋನ್ಸ್, ಮೈನ್ಸ್, ಪೈರಸಿ ಆ್ಯಂಡ್ ಹೋಸ್ಟೇಜ್ ಟ್ರ್ಯಾಕಿಂಗ್ ಎಲ್ಲದರಿಂದ ಕೂಡ ಥ್ರೆಟ್ ಇದೆ. ಸೊ ಗೌರ್ಮೆಂಟ್ ಇದಕ್ಕೋಸ್ಕರ ಏನು ಮಾಡಿದೆ ಅಂದರೆ, ಗೌರ್ಮೆಂಟ್ ಒಂದು ಇನಿಷಿಯೇಟಿವ್ ಇದೆ, ಏನಂದರೆ ಸೀಫೇರರ್ಸ್ ಫಸ್ಟ್ ಇನಿಷಿಯೇಟಿವ್ ಇದೆ, ರೆಸ್ಪಾನ್ಸ್ ಇದೆ. ಇದೇ ಮಾಡುತ್ತಂದರೆ ಒಂದು ಡ್ಯಾಶ್ಬೋರ್ಡ್ ಇರುತ್ತೆ, ಆ ಡ್ಯಾಶ್ಬೋರ್ಡಲ್ಲಿ ಶಿಪ್ಸ್ನ, ಕ್ರ್ಯೂ ಥ್ರೆಟ್ಸ್ನ ಮತ್ತು ವೆಲ್ಫೇರ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಒಬ್ಬರು ಲೈಸನ್ ಆಫೀಸರ್ ಇರ್ತಾರೆ, ಇವರು ಏನು ಮಾಡ್ತಾರೆ, ಎವ್ರಿ ಎಫೆಕ್ಟೆಡ್ ಫ್ಯಾಮಿಲಿಗೆ ಇನ್ಫಾರ್ಮೇಷನ್ನ ರೀಚ್ ಮಾಡಿಸ್ತಾ ಇರ್ತಾರೆ. ಇನ್ನೊಂದು ಅಕೌಂಟಬಿಲಿಟಿ ಫಾರ್ ಎವ್ರಿ ಇಂಡಿಯನ್ ಸೀಫೇರರ್ ಇನ್ ದ ವೆಸ್ಟ್ ಏಷ್ಯಾನ ಹೋಲ್ಡ್ ಮಾಡುತ್ತೆ. ಕೊನೆಗೆ ಸಿಸ್ಟಮ್ ಟು ಬಿ ಆ್ಯಕ್ಟಿವ್ ಇನ್ ಆಲ್ ಐಡೆಂಟಿಫೈಡ್ ಹೈ ರಿಸ್ಕ್ ರೀಜನ್ಸ್. ಯಾವುದಾದ್ರು ಹೈ ರಿಸ್ಕ್ ರೀಜನ್ಸ್ ಐಡೆಂಟಿಫೈ ಮಾಡಿದರೆ, ವೆಸ್ಟ್ ಆಫ್ರಿಕಾ ಅದೆಲ್ಲ ಐಡೆಂಟಿಫೈ ಮಾಡಿದರೆ ಅಲ್ಲೆಲ್ಲದರಲ್ಲೂ ಕೂಡ ಈ ಒಂದು ಸಿಸ್ಟಮ್ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಲೈಫ್ ಲೈನ್ ಇದೆ, ಬಟ್ ಆದರೂ ಕೂಡ ಗ್ಯಾಪ್ಸ್ ಇದೆ. ಏನು ವರ್ಕ್ ಆಗುತ್ತೆ ಅಂದರೆ, ಡ್ಯಾಶ್ಬೋರ್ಡ್ ಕ್ಯಾನ್ ಲೊಕೇಟ್ ದ ಶಿಪ್ಸ್, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ದ ಹೈ ರಿಸ್ಕ್ ಏರಿಯಾಸ್, ಗೌರ್ಮೆಂಟ್ ರೆಸ್ಪಾನ್ಸ್ ಮೆಕ್ಯಾನಿಸಮ್ ಇಸ್ ಇನ್ ಪ್ಲೇಸ್. ಬಟ್ ಏನು ವರ್ಕೌಟ್ ಆಗಲ್ಲ ಅಂದರೆ, ಇಟ್ ಕೆನಾಟ್ ಕಂಪೆಲ್ ದ ಓನರ್ ಆಫ್ ಫ್ಲಾಗ್ ಸ್ಟೇಟ್ ಟು ಆ್ಯಕ್ಟ್. ಯಾರು ಅಂದರೆ ಬೋಟ್ ಓನರ್ ಇರ್ತಾರೆ ಅವ್ರನ್ನ ಕಂಪೇಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೋ ಆಕ್ಸೆಸ್ ಟು ದ ಡಿಟೇಲ್ಸ್ ಸೀಫೇರರ್ಸ್, ಡೈರೆಕ್ಟ್ ಆಕ್ಸೆಸ್ ಸಿಗಲ್ಲ. ಆ್ಯಂಡ್ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಇಸ್ ವೆರಿ ಅನ್ರಿಯಲಿಸ್ಟಿಕ್. ಯಾಕಂದರೆ ಆಗಲೇ ನೋಡಿದಂಗೆ 5-6 ಕಂಟ್ರೀಸ್ ಡಿಪೆಂಡೆಂಟ್ ಆಗಿರ್ತಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ್ಯಂಡ್ ನೋ ಸ್ಟ್ಯಾಂಡಿಂಗ್ ಮ್ಯಾರಿಟೈಮ್ ಕನ್ಸುಲರ್ ಪ್ರೋಟೋಕಾಲ್. ಸೊ ಮ್ಯಾರಿಟೈಮ್ ಇಶ್ಯೂಸ್ನ ಡೀಲ್ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಸ್ಟ್ಯಾಂಡಿಂಗ್ ಮ್ಯಾರಿಟೈಮ್ ಪ್ರೋಟೋಕಾಲ್ ಇಲ್ಲ ಇಂಡಿಯಾದಲ್ಲಿ, ಕನ್ಸುಲರ್ ಪ್ರೋಟೋಕಾಲ್ ಇಲ್ಲ. ಸೊ ವಾಟ್ ಈಸ್ ನೀಡೆಡ್ ಅಂತಂದರೆ, ವಿ ನೀಡ್ ಅ ಸ್ಟ್ಯಾಂಡಿಂಗ್ ಮ್ಯಾರಿಟೈಮ್ ಕನ್ಸುಲರ್ ಪ್ರೋಟೋಕಾಲ್. ಅಂದರೆ ಒಂದು ಮ್ಯಾರಿಟೈಮ್ ಕನ್ಸುಲರ್ ಪ್ರೋಟೋಕಾಲ್ ಯಾವ ಥರ ಇರಬೇಕಂದ್ರೆ, ದೇ ಡೀಲ್ ಓನ್ಲಿ ವಿತ್ ದ ಸೀಫೇರರ್ ಇಶ್ಯೂಸ್. ನಾರ್ಮಲಿ ಕನ್ಸುಲರ್ ಪ್ರೋಟೋಕಾಲ್ ಏನು ಮಾಡುತ್ತೆ, ಇಂಡಿಯನ್ ಸಿಟಿಸನ್ಸ್ ಯಾರು ಡಿಟೈನ್ ಆದರೂ ಕೂಡ ಅವರಿಗೆ ಒಂದು ಸಪೋರ್ಟ್ ಮಾಡೋದಕ್ಕೋಸ್ಕರ ಕನ್ಸುಲರ್ ಪ್ರೋಟೋಕಾಲ್ ಇರುತ್ತೆ. ಬಟ್ ಇವಾಗ ನಾವು ಬೇಕಾಗಿರೋದು ಒಂದು ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಮ್ಯಾರಿಟೈಮ್ ಕನ್ಸುಲರ್ ಪ್ರೋಟೋಕಾಲ್ ಬೇಕು. ನೆಕ್ಸ್ಟ್ ಮ್ಯಾಂಡೇಟರಿ ಕ್ರೂ ಆ್ಯಂಡ್ ರೂಟ್ ಡಾಟಾ ಫ್ರಮ್ ದ ಓನರ್ಸ್ ಆ್ಯಂಡ್ ಮ್ಯಾನೇಜರ್ಸ್ ತಗೋತಾ ಇರಬೇಕು. ಡೆಡಿಕೇಟೆಡ್ ಆಫೀಸರ್ಸಿಂದ ಮೇಜರ್ ಶಿಪ್ಪಿಂಗ್ ಹಬ್ಸ್ ಥರ ಇರಬೇಕು. ಸ್ಟ್ರಾಂಗ್ ನೆಟ್ವರ್ಕ್ ಇತ್ತ ಪೋರ್ಟ್ ಅಥಾರಿಟೀಸ್, ಹಾಸ್ಪಿಟಲ್ಸ್, ಇನ್ಶೂರೆನ್ಸ್, ಲಾಯರ್ಸ್ ಎಲ್ಲದರಲ್ಲೂ ಕೂಡ ಒಂದು ಪ್ರಾಪರ್ ಆಗಿರುವಂಥ ಸ್ಟ್ರಾಂಗ್ ನೆಟ್ವರ್ಕ್ ಬಿಲ್ಡ್ ಆಗಿರಬೇಕು. ಒಬ್ಬರ ಹತ್ರ ಸಿಕ್ಕೊಂಡ್ರೆ ಕೂಡ ಬೇರೆಯವರೆಲ್ಲ ಸಪೋರ್ಟ್ ಆಗಿರಬೇಕು ಅದಕ್ಕೆ. ಆ್ಯಂಡ್ ಫ್ಲಾಗ್ ಸ್ಟೇಟ್ಸ್ ಟು ಎನ್ಫೋರ್ಸ್ MLCs ಆ್ಯಂಡ್ 2006 ಆಬ್ಲಿಗೇಷನ್ಸ್. ಸೊ ಇನ್ನೊಂದೇನಪ್ಪ ಅಂದರೆ, ರೈಟ್ ಟು ನೋ ಆ್ಯಂಡ್ ರೈಟ್ ಟು ರೆಫ್ಯೂಸ್ ಅಂತ. ಬಿಫೋರ್ ಸೈನಿಂಗ್ ಎ ಕಾಂಟ್ರಾಕ್ಟ್, ಸೀಫೇರರ್ ಹ್ಯಾಸ್ ದ ರೈಟ್ ಟು ನೋ ಯಾರು ವೆಸಲ್ನ ಓನ್ ಮಾಡ್ತಿರ್ತಾರೆ, ಎಲ್ಲಿಗೆ ಸೇಲ್ ಆಗುತ್ತೆ, ಯಾವ ಸ್ಯಾಂಕ್ಷನ್ ಇದೆಯೋ ಇಲ್ವೋ ಅಂತ ನೋಡಬೇಕಾಗುತ್ತೆ. ವೆದರ್ ಇನ್ಶೂರೆನ್ಸ್ ಇಸ್ ವ್ಯಾಲಿಡ್ ಆರ್ ನಾಟ್ ಅಂತ ನೋಡಬೇಕಾಗುತ್ತೆ. ಅಬಂಡೆಂಟ್ ಹಿಸ್ಟರಿ ಇದೆಲ್ಲ ಕೂಡ ಅವರಿಗೆ ರೈಟ್ ಇರುತ್ತೆ. ಈ ಫಾರ್ಡ್ ಇಂಟು ಹೈ ರಿಸ್ಕ್ ಝೋನ್, ದೇ ಹ್ಯಾವ್ ದ ರೈಟ್ ಟು ರೆಫ್ಯೂಸ್ ಆ್ಯಂಡ್ ರೈಟ್ ಟು ರಿಟರ್ನ್ ಹೋಮ್ ವಿತೌಟ್ ದ ಪೆನಾಲ್ಟಿ. ಸೊ ಇದನ್ನು ಕೂಡ ನಾವು ಪ್ರಮೋಟ್ ಮಾಡೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಆ್ಯಂಡ್ ದ ಅಕೌಂಟಬಿಲಿಟಿ. ಸೊ ಇದರಲ್ಲಿ ಹಲವಾರು ಏಜೆನ್ಸೀಸ್ ಇನ್ವಾಲ್ವ್ ಆಗಿರ್ತಾರೆ. ಫ್ಲಾಗ್, ಪೋರ್ಟ್, ಆಮೇಲೆ ಡೆಸ್ಟಿನೇಷನ್ ಕಂಟ್ರಿ, ರಿಕ್ರೂಟಿಂಗ್ ಕಂಟ್ರಿ, ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಎಲ್ಲದಿರುತ್ತೆ. ಇದರಲ್ಲಿ ಮೋರ್ ಅಕೌಂಟಬಿಲಿಟಿ ಯಾರು ತೊಗೋಬೇಕಂದ್ರೆ ರಿಕ್ರೂಟ್ಮೆಂಟ್ ಏಜೆನ್ಸೀಸ್. ಫಾರ್ ಎಕ್ಸಾಂಪಲ್ ಏನಂತಂದರೆ, DG ಶಿಪ್ಪಿಂಗ್ ಇನ್ 14 May 2005 ಪ್ರೊಹಿಬಿಟೆಡ್ ಡೆಪ್ಲಾಯ್ಮೆಂಟ್ ಆಫ್ ಇಂಡಿಯನ್ ಸೀಫೇರರ್ಸ್ ಆನ್ 366 ವೆಸಲ್ಸ್ ಲಿಂಕ್ ಟು ಅಬಂಡನ್ಮೆಂಟ್. ಏನು ಮಾಡಿದೆ ಅಂದರೆ, 366 ವೆಸಲ್ಸ್ ಏನು ಮಾಡಿದೆ ಅಂದರೆ ಅಬಂಡನ್ಮೆಂಟ್ಗೆ ಹೆಸರುವಾಸಿಯಾಗಿರುವಂಥ ಶಿಪ್ಸ್. ಅದು ಅಂದರೆ ತೊಗೊಂಡು ಹೋಗ್ತಾರೆ, ಎಲ್ಲಿಗೋ ಅವ್ರನ್ನ ಬಿಟ್ಟು ಕೇಸ್ ರಿಜಿಸ್ಟರ್ ಆದರೆ ಅವ್ರನ್ನ ಅಲ್ಲಿಗೆ ಬಿಟ್ಟು ಬಂದುಬಿಡ್ತಾರೆ, ಅಬಂಡನ್ ಮಾಡಿ ಬಂದುಬಿಡ್ತಾರೆ. ಸೊ ಆ ರೀತಿಯಂಥ 366 ವೆಸಲ್ಸ್ ಮೇಲೆ ಇಂಡಿಯನ್ ಸೀಫೇರರ್ಸ್ ಹೋಗದೇ ಇರೋ ಥರ ಅಬಂಡನ್ ಮಾಡಿದ್ದಾರೆ. ಸೊ ಏಜೆನ್ಸೀಸ್ ಮಸ್ಟ್ ಶೋ ದ ಲಿಸ್ಟ್ ಆಫ್ ಸೀಫೇರರ್ಸ್ ಬಿಫೋರ್ ಸೈನಿಂಗ್.
ಆ್ಯಂಡ್ ಪೆನಾಲ್ಟೀಸ್ ಫಾರ್ ನಾನ್ ಕಂಪ್ಲೈನ್ಸ್ ಇದೆಲ್ಲದನ್ನು ಕೂಡ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್, ಇಂಡಿಯಾ ಮಸ್ಟ್ ಲೀಡ್ ಗ್ಲೋಬಲಿ. ಇಂಡಿಯಾ ಏನು ಮಾಡೋಕಂದ್ರೆ ವರ್ಕ್ ವಿತ್ ಫಿಲಿಪೈನ್ಸ್ ಆ್ಯಂಡ್ ಇಂಡೋನೇಷಿಯಾ, ಯಾಕಂದರೆ ದೀಸ್ ಆರ್ ದ ಅದರ್ ಇಂಪಾರ್ಟೆಂಟ್ seafaring nations and push for common standards on repatriation, detention and deployment in the conflict zones. ಓಕೆ, ಕಾಮನ್ ಸ್ಟ್ಯಾಂಡರ್ಡ್ಸ್ ವರ್ಲ್ಡ್ ವೈಡ್ ಇಂಡಿಯಾ ಪುಷ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ರೇಸ್ ದ ಇಶ್ಯೂ ಎಟ್ ಇಂಡಿಯನ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಆ್ಯಂಡ್ ಇಂಡಿಯನ್ ಲೇಬರ್ ಆರ್ಗನೈಸೇಷನ್. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಲ್ಲಿ ಈ ಇಶ್ಯೂ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದಾಗ ಒಂದು ಗ್ಲೋಬಲ್ ಕಾಮನ್ ಸ್ಟ್ಯಾಂಡರ್ಡ್ಸ್ ತೊಗೊಂಬರ್ಬೋದು. ಸೊ ಕೀ ಡಿಮ್ಯಾಂಡ್ಸ್ ಏನಿದೆ, ಸೇಫ್ ಡಿಪ್ಲಾಯ್ಮೆಂಟ್, ಟೈಮ್ಲಿ ರಿಪ್ಯಾಟ್ರಿಯೇಷನ್, ಕಾನ್ಸುಲರ್ ಆಕ್ಸೆಸ್ ಕೊಡಿ, ಫೇರ್ ಟ್ರೀಟ್ಮೆಂಟ್ ಇರಲಿ, ಅಮೆಂಡ್ಮೆಂಟ್ ಇರಲೇಬಾರ್ದು, ನೋ ಅಮೆಂಡ್ಮೆಂಟ್ ಮಾಡಬಾರ್ದು. ಸೊ ಇದು ಮೇಜರ್ ಡಿಮ್ಯಾಂಡ್ಸ್. ಯಾಕೆ ಮ್ಯಾಟ್ರ್ ಆಗುತ್ತೆ? ಸೀಫೇರರ್ಸ್ ಆರ್ ದ ಇನ್ವಿಸಿಬಲ್ ಬ್ಯಾಕ್ ಬೋನ್ ಆಫ್ ದ ಗ್ಲೋಬಲ್ ಟ್ರೇಡ್. ನಾರ್ಮಲ್ ಗ್ಲೋಬಲ್ ಟ್ರೇಡ್ ಆಲ್ಮೋಸ್ಟ್ 60 to 70% ಆಫ್ ದ ಗ್ಲೋಬಲ್ ಟ್ರೇಡ್ ಯಾವ ಥ್ರೂ ಆಗುತ್ತೆ? ಇಟ್ ಹ್ಯಾಪನ್ಸ್ ಥ್ರೂ ಸಿ. ಸೊ ಇದೆಲ್ಲ ಮಾಡೋದು ಯಾರು? ಸೀಫೇರರ್ಸ್ ಇರ್ತಾರೆ. ಸೊ ದೀಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಯುವರ್ ಗ್ಲೋಬಲ್ ಟ್ರೇಡ್. ಆ್ಯಂಡ್ ಅ ಕುಕ್ ಇನ್ ದ ಗ್ಯಾಲಿ ಈಸ್ ನಾಟ್ ಅ ಕಂಬಟೆಂಟ್. ಓಕೆ, ಸೊ ಕುಕ್ ಗ್ಯಾಲಿದಿಂದರೆ ಕಂಬಟೆಂಟ್ ಅಲ್ಲ, ಅವನ್ನ ಹಿ ಶುಡ್ ನಾಟ್ ಬಿ treated as a combatant also. Safe sea lanes mean little of civilian crews cannot sail through them. Next, protecting the seafarers is nothing but protecting the India's dignity, economy and global standing. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ವೆರಿ ಬ್ಯೂಟಿಫುಲ್ ಆರ್ಟಿಕಲ್ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಸೊ ಐ ಥಿಂಕ್ ಡೀಟೇಲ್ಡಾಗಿ ಎಲ್ಲದನ್ನು ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಬೇರೆ ಯಾವ್ದಾರು ಆರ್ಟಿಕಲ್ಸ್ ನಿಮಗೆ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬರುವಂಥ ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.